ರಾಜ್ಯ ಕಾಂಗ್ರೆಸ್ನಲ್ಲಿ ಕೊಟ್ಟ ಮಾತಿನ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಂತ ಡಿಸಿಎಂ ಬಣದ ಬಹುತೇಕ ನಾಯಕರು ಈಗಾಗಲೇ ಕೊಟ್ಟ ಮಾತಿನಂತೆ ನಿರ್ಧಾರವಾಗತ್ತೆ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಈಗ ಸಚಿವರ ನಡುವೆಯೂ ಕೂಡ ಈ ಮಾತುಕತೆ ಏನಾಗಿದೆ, ಮಾತು ಕೊಟ್ಟಿದ್ದಾರಾ, ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಮನೆಯಲ್ಲಿ ಅತ್ತ CM ಬಣ ಮಾತ್ರ ಇದು ಯಾವುದೇ ರೀತಿಯಂಥ ಮಾತುಕತೆಗಳಾಗಲಿ ಅಥವಾ ಯಾವುದೇ ರೀತಿಯಂಥ ನಿರ್ಧಾರಗಳಾಗಲಿ ಆಗಿಲ್ಲ. ಹೀಗಾಗಿ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಹಾಗಾದರೆ ಈ ಸಚಿವರ ನಡುವೆ DCM ಬಣದ ನಡುವೆ CM ಬಣದ ನಡುವೆ ಆಗ್ತಾ ಇರುವಂಥ ಈ ಕೊಟ್ಟ ಮಾತಿನ ಕಥೆ ಏನು ನೋಡೋಣ. ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ನಾನು ಯಾವ ಗುಂಪು ಇಲ್ಲ, ನನ್ನ ಜೊತೆ 140 ಜನ ಇದ್ದಾರೆ. ನಾವೇನು ಒಪ್ಕೊಂಡಿದೀವಿ ಅಂತ ಟೈಮ್ ಬಂದಾಗ ಹೇಳ್ತೀವಿ. ಯಾಕೆ ನಿಮ್ಮ ಹತ್ರ ಹೇಳ್ಬೇಕದಲ್ಲ? ನಾವು ಹೇಗಾದ್ರೂ ಮಾಡಿ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪೈಪೋಟಿಲಿ ಈಗಾಗಲೇ ಇಳಿದಿದ್ದಾರೆ. ಆ ಕಡೆ ವಿಜೇಂದ್ರ ಬೇಡ ಅಂತಾರೆ, ಯಾರು ಅರವಿಂದ್ ಲಿಂಬಾವಳಿ ಅವರೊಂದು ಗ್ರೂಪ್ ಮಾಡ್ಕೊಂಡವ್ರೆ. ಅದನ್ನೆಲ್ಲ ಫಸ್ಟ್ ಅವ್ರು ಸಾಲ್ವ್ ಮಾಡಕ್ಕೆ ಹೇಳಿ. ಮುಖ್ಯಮಂತ್ರಿ ಬದಲಾವಣೆ ನಿಶ್ಚಿತವಾಗಿ ಆಗ್ತದೆ. ಈಗ ಅದರ ಪ್ರಶ್ನೆ ಇಲ್ವೇ ಇಲ್ವಲ್ಲ ಸರ್ಕಾರದ ಮುಂದೆ, ಪಕ್ಷದ ಮುಂದೆ. ಕೊಟ್ಟ ಮಾತು ರಾಜ್ಯ ಕಾಂಗ್ರೆಸ್ನೊಳಗಿನ ಚಿದಂಬರ ರಹಸ್ಯ. ಮುಖ್ಯಮಂತ್ರಿ ಕುರ್ಚಿ ಚರ್ಚೆ ಮುನ್ನೆಲೆಗೆ ಬಂದ ಬೆನ್ನಲ್ಲೇ ಈ ಕೊಟ್ಟ ಮಾತಿನ ಪ್ರಸ್ತಾಪ ಚರ್ಚೆಗೆ ಬಂದಿತ್ತು. 2023ರಲ್ಲಿ CM ಆಯ್ಕೆ ನಡೆಯುವಾಗ ಏನಾದ್ರೂ ಒಪ್ಪಂದ ಆಗಿತ್ತ? ದೆಹಲಿಯಲ್ಲಿ ಯಾರು ಯಾರಿಗೆ ಏನಂತ ಮಾತು ಕೊಟ್ರು ಅನ್ನೋ ಪ್ರಶ್ನೆಗಳು ಕೈಮನೆ ಅಂಗಳದಲ್ಲಿ ಪಲ್ಟಿ ಹೊಡಿತಲೇ ಇದ್ವು. ಈ ಬಗ್ಗೆ ಇನ್ಸೈಡ್ ಮಾಹಿತಿ ತೋರಿಸ್ತೀವಿ. ಅದಕ್ಕೂ ಮುನ್ನ DK ಸಿದ್ದು ಏನ್ ಹೇಳಿದ್ರು ಅಂತ ಕೇಳಿ. ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ಏನ್ ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ಕೇಳ್ತಾ ಇದೆಯಲ್ಲ, ಗೋ ಟುಗೆದರ್. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಈ ಕೊಟ್ಟ ಮಾತಿನ ಚರ್ಚೆ ಕೊಂಚ ತಣ್ಣಗಾಗಿತ್ತು. ಹಾಗಾದ್ರೆ ಮಾತು ಕೊಟ್ಟಿದ್ಯಾರು, ಮಾತು ಚರ್ಚೆ ಆಗಿದ್ದೆಲ್ಲಿ? ಆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಸಾಲು ಸಾಲು ಸಚಿವರನ್ನ DCM DK ಭೇಟಿಯಾಗಿದ್ರು. ಸಚಿವ ಸತೀಶ್ ಜಾರಕಿಹೊಳಿ, KJ ಜಾರ್ಜ್, ಜಮೀರ್ರನ್ನ DK ಬ್ರೇಕ್ಫಾಸ್ಟ್ ಮೀಟಿಂಗೂ ಮೊದಲು ಕಳೆದ ವಾರ ಭೇಟಿಯಾಗಿದ್ರು. ಖರ್ಗೆ ನಿವಾಸದಲ್ಲೇ ಕೊಟ್ಟ ಮಾತಿನ ಬಗ್ಗೆ ಚರ್ಚೆಯಾಗಿದೆ. ಮೊದಲಿಗೆ KC ವೇಣುಗೋಪಾಲ್ ನಿವಾಸದಲ್ಲಿ ಚರ್ಚೆಯಾಗಿ ಬಳಿಕ ದೆಹಲಿಯ ಖರ್ಗೆ ನಿವಾಸದಲ್ಲೇ ಚರ್ಚೆಯಾಗಿದೆ ಅಂತ ಸಿದ್ದು ಆಪ್ತರ ಬಳಿ ಕೊಟ್ಟ ಮಾತಿನ ಬಗ್ಗೆ DK ಪ್ರಸ್ತಾಪ ಮಾಡಿದ್ರು. DK ಹೇಳಿದ್ದನ್ನೇ ಸಿದ್ದರಾಮಯ್ಯ ಮುಂದಿಟ್ಟು ಸಚಿವರು ಪ್ರಶ್ನಿಸಿದ್ರು. ಈ ವೇಳೆ ಯಾವುದೇ ಮಾತುಕತೆ ಆಗಿಲ್ಲ ಅಂತ CM ಉತ್ತರಿಸಿದ್ದಾರೆ. ಮತ್ತೊಂದು ಕಡೆ DK ಆಪ್ತ ಶಾಸಕ HC ಬಾಲಕೃಷ್ಣ ಕೂಡ ತಾವು ಏನನ್ನೋ ಒಪ್ಕೊಂಡಿರೋದಾಗಿ ಹೇಳಿದ್ದಾರೆ. ಆದ್ರೆ ಏನದು ಅಂತ ಪ್ರಶ್ನಿಸಿದ್ರೆ ಸಮಯ ಬಂದಾಗ ಹೇಳ್ತೀವಿ ಅಂತಿದ್ದಾರೆ. ಯಾಕೆ ನಿಮ್ಮ ಹತ್ರ ಹೇಳ್ಬೇಕದಲ್ಲ? ನಾವು ಟೈಮ್ ಬಂದಾಗ ಹೇಳ್ತೀವಿ. ನಾವೇನು ಒಪ್ಕೊಂಡಿದೀವಿ ಅಂತ ಟೈಮ್ ಬಂದಾಗ ಹೇಳ್ತೀವಿ. ಹಂಗೆ ಇರಬೇಕು, ಕುತೂಹಲ ಯಾವಾಗಲೂ ಕುತೂಹಲವಾಗಿ ಉಳ್ಕೋಬೇಕು. ಅಥವಾ ಟೈಮ್ ಬಂದಾಗ ಅದು ಕುತೂಹಲ ಬಗೆಹರಿಸ್ತೀವಿ. ಕೊಟ್ಟ ಮಾತಿನ ಬಗ್ಗೆ ಹೈಕಮಾಂಡ್ ನಾಯಕರೇ ಅಧಿಕೃತವಾಗಿ ಮಾತನಾಡಬೇಕು. ಆದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ. ಎಲ್ಲರ ಅಭಿಪ್ರಾಯ ಪಡೆದು ಏಕಪಕ್ಷೀಯ ಮತ್ತು ಪಕ್ಷಪಾತ ನಿರ್ಧಾರ ಆಗದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಮತ್ತೊಂದು ಕಡೆ ನಾಳೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಅಗತ್ಯ ಬಿದ್ರೆ CM DCMಗೆ ಬುಲಾವ್ ನೀಡೋ ಸಾಧ್ಯತೆ ಇದೆ. ಇದೆಲ್ಲದರ ಮಧ್ಯೆ DK ಒಗ್ಗಟ್ಟಿನ ಮಂತ್ರ ಜಪಿಸ್ತಿದ್ದಾರೆ. ನಾನು ಯಾವ ಗುಂಪು ಇಲ್ಲ, ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ನೇ ಹುಡ್ತೀವಿ, ಸಾಯುವಾಗ ಒಬ್ನೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡಕ್ ಹೋಗಬೇಡಿ. ಇನ್ನು ಕಾಂಗ್ರೆಸ್ನಲ್ಲಿ CM ರೇಸ್ನಲ್ಲಿ DK ಮಾತ್ರವಿಲ್ಲ, 7-8 ಸಚಿವರಿದ್ದಾರೆ ಅಂತ BY ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಸಚಿವ ಭೈರತಿ ಸುರೇಶ್ ಮೊದಲು ಅವ್ರ ಬಣಗಳನ್ನ ನೋಡ್ಕೊಳ್ಳಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ದಿನೇ ದಿನೇ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಜಾಸ್ತಿ ಆಗ್ತಾ ಇರುವಂತದ್ದು. ನನಗಿರೋ ಮಾಹಿತಿ ಪ್ರಕಾರ ಆಡಳಿತ ಪಕ್ಷದಲ್ಲಿ 7-8 ಜನ ಹಿರಿಯ ಶಾಸಕರುಗಳು ಅಥವಾ ಮಂತ್ರಿಗಳು ಹೇಗಾದ್ರೂ ಮಾಡಿ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪೈಪೋಟಿಲಿ ಈಗಾಗಲೇ ಇಳಿದಿದ್ದಾರೆ. ವಿರೋಧ ಪಕ್ಷದವರಂತ BJP ಅವರ ಅವ್ರದೇ ಯತ್ನಾಳು, ಆ ಕಡೆ ವಿಜೇಂದ್ರ ಬೇಡ ಅಂತಾರೆ, ಈ ಕಡೆ ಯಾರು ಅರವಿಂದ್ ಲಿಂಬಾವಳಿ ಅವರೊಂದು ಗ್ರೂಪ್ ಮಾಡ್ಕೊಂಡವ್ರೆ. ಅದನ್ನೆಲ್ಲ ಫಸ್ಟ್ ಅವ್ರು ಸಾಲ್ವ್ ಮಾಡಕ್ಕೆ ಹೇಳಿ. ನಮ್ಮ ಪಕ್ಷದ ಉಸಾಬರಿ ಅವ್ರಿಗೆ ಯಾಕೆ? ಇಷ್ಟೇ ಅಲ್ಲ, ಮುಖ್ಯಮಂತ್ರಿ ಬದಲಾವಣೆ ನಿಶ್ಚಿತ ಅನ್ನೋದು ಬಿಜೆಪಿ ನಾಯಕರ ಟೀಕೆ. ಸಿದ್ದರಾಮಯ್ಯ ಆಪ್ತ ಸಚಿವ HC ಮಹದೇವಪ್ಪ CM ಮುಂದುವರಿತಾರೆ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಏನಾದ್ರೂ ಕೂಡ
ಈ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಕ್ಕೆ ಒಳ್ಳೇದಂತೂ ಆಗುದಿಲ್ಲ. ಯಾರೇ DK ಶಿವಕುಮಾರ್ ಆದ್ರೂ ಒಳ್ಳೇದಾಗುದಿಲ್ಲ, ಸಿದ್ದರಾಮಯ್ಯನವರು ಕಂಟಿನ್ಯೂ ಆದ್ರೂ ಒಳ್ಳೇದಾಗಿಲ್ಲ ಎಂದು ಈಗೂ ಕೂಡ ಒಳ್ಳೇದಾಗುದಿಲ್ಲ. ಆದ್ರೆ ನನಗನ್ಸಿದ ಮಟ್ಟಿಗೆ ಮುಖ್ಯಮಂತ್ರಿ ಬದಲಾವಣೆ ನಿಶ್ಚಿತವಾಗಿ ಆಗ್ತೈತಿ. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಈಗ ಅದರ ಪ್ರಶ್ನೆ ಇಲ್ವೇ ಇಲ್ವಲ್ಲ ಸರ್ಕಾರದ ಮುಂದೆ, ಪಕ್ಷದ ಮುಂದೆ. ನಾಯಕತ್ವ ಬದಲಾವಣೆಯ ಚರ್ಚೆಯನ್ನ ತಣಿಸಲು ಸಿಎಂ DCM ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಈ ನಡುವೆ ಕೊಟ್ಟ ಮಾತು ಅನ್ನೋ ವಿಚಾರ, DK ಆಪ್ತರ ಒಪ್ಪಿಗೆಯ ಹೇಳಿಕೆ ಚರ್ಚೆಯ ಕಿಚ್ಚಿಗೆ ತುಪ್ಪ ಸುರಿತಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಪ್ರಮೋದ್, TV9 ಬೆಂಗಳೂರು.